ಇನ್ನೊಂದೊಂದು ಮುದ್ರಾ ಹೇಳ್ತೀನಿ ನಾನು ಇವತ್ತು. ಆ ಮುದ್ರಾ ದಯವಿಟ್ಟು ಎಲ್ಲರೂ ಪಾಲನೆ ಮಾಡಿ. ಈ ಮುದ್ರಾ ಏನಪ್ಪಾ ಅಂತಂದ್ರೆ ಕ್ಷೇಪಣಾ ಮುದ್ರಾ. ಕ್ಷೇಪಣಾ ಮುದ್ರಾ ಅಂತ ಒಂದು ಅದ್ಭುತವಾದ ಮುದ್ರಾ. ಓಕೆ, ಇದೇನು ಈ ಮುದ್ರಾ ಅವಶ್ಯಕತೆ ಏನು, ಈ ಕ್ಷೇಪಣಾ ಮುದ್ರಾ ಅನ್ನೋದು ಹೇಗೆ ಕೆಲಸ ಮಾಡುತ್ತಂದ್ರೆ ಸ್ನೇಹಿತರೆ, ಇದು 15 ನಿಮಿಷದಿಂದ ಒಂದು ದಿವಸಕ್ಕೆ 45 ನಿಮಿಷವರೆಗೂ ಪ್ರಾಕ್ಟೀಸ್ ಮಾಡೋದು. ಒಂದು ಬರಿ ಬೆಳಗ್ಗೆ ಸಾಯಂಕಾಲ. ಬೆಳಗ್ಗೆ ಒಂದು 20 ನಿಮಿಷ ಮಾಡಿದರೆ 25 ನಿಮಿಷ, ಇಲ್ಲ ಬೆಳಗ್ಗೆ 30 ನಿಮಿಷ, ಸಾಯಂಕಾಲ 30 ನಿಮಿಷ ಮಾಡಿ. ಇಲ್ಲ ಒಂದೇ ಸರಿ ಮಾಡ್ತೀನಿ ಅಂದರೆ 45 ನಿಮಿಷ ಮಾಡಿ, ತೊಂದರೆ ಇಲ್ಲ. ಆದರೆ ಕನಿಷ್ಠ ಪಕ್ಷ 15 ನಿಮಿಷ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಸರಿ ಮಾಡಬೇಕಾಗತ್ತೆ. ಆ ರೀತಿಯಲ್ಲಿ ಯಾವುದೇ ಮುದ್ರಾ ಫಲಿತ ಕೊಡಬೇಕಂದ್ರೆ ಪ್ರತಿದಿನಕ್ಕೆ 48 ನಿಮಿಷ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ, ಒಂದು ಮುದ್ರೆ ಸರಿಯಾದ ರೀತಿ ಕೆಲಸ ಮಾಡಬೇಕಂದ್ರೆ, ಫಲಿತ ಕೊಡಬೇಕಂದ್ರೆ ದಿವಸಕ್ಕೆ 48 ನಿಮಿಷ ಕಮ್ಮಿ ಇಲ್ಲದೆ ಕನಿಷ್ಠ ಪಕ್ಷ ಅಷ್ಟು ಪ್ರಾಕ್ಟೀಸ್ ಮಾಡಬೇಕು. ರೈಟ್. ಈಗ ಕ್ಷೇಪಣಾ ಮುದ್ರಾ ಇದೇನು ಮಾಡತ್ತಪ್ಪ ಅಂತಂದ್ರೆ, ನಮ್ಮಲ್ಲಿ ನೋಡಿ, ಈ ಯಾವ್ದ್ಯಾವುದು ನಕಾರಾತ್ಮಕ ಇರುತ್ತೋ ಯೋಚನೆಗಳಾಗ್ಲಿ, ಅಭ್ಯಾಸಗಳಾಗ್ಲಿ, ನಕಾರಾತ್ಮಕವಾಗಿ ನಮ್ಮ ಒಳಗಡೆ ಸೇರ್ಕೊಂಡಿರುವಂಥ ಕಲ್ಮಶ ಆಗಲಿ, ಪ್ರತಿಯೊಂದು ಹೋಗಲಾಡಿಸ್ತದೆ. ಅಂದರೆ ಭೌತಿಕ, ಮಾನಸಿಕವಾಗಿ ಯಾವುದೇ ಕಲ್ಮಶ ಇದ್ರೆ, ಟಾಕ್ಸಿನ್ಸ್ ಇದ್ರು ಎಲ್ಲ ಹೋಗಲಾಡಿಸುವಂಥ ಅದ್ಭುತ ಕ್ರಿಯೆ ಇದು ಮಾಡೋದು ಕ್ಷೇಪಣಾ ಮುದ್ರಾ. ಇದು ಪ್ರಧಾನವಾಗಿ ಅಂದರೆ ಉದಾಹರಣೆಗೆ ನಮಗೆ ಕೆಟ್ಟ ಅಭ್ಯಾಸಗಳಿದೆ ಅಂತ ಇಟ್ಕೊಳ್ಳಿ, ಅದನ್ನು ತೊಲಗಿಸ್ತದೆ ಖಂಡಿತವಾಗಿ. ಆಮೇಲೆ ನಮ್ಮ ಕರ್ಲು ಒಳಗಡೆ ಉಲಗಲು ಅದು ಇದು ಕ್ರಿಮಿಗಳಿದ್ರೆ, ಅನಾಶ್ವಾದ ಕ್ರಿಮಿಗಳು ಯಾವುದೇ ಇದ್ರೆ ಅದನ್ನು ತೊಲಗಿಸ್ತದೆ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಈ ಬೆಲ್ಲಿ ಅಂದರೆ ಸೊಂಟೆ, ಈ ಸೊಂಟೆ ಸುತ್ತು ಈ ಕೊಬ್ಬು ಸೇರ್ಕೊಂಡಿರ್ತದೆ, ಅದನ್ನು ಸಹ ಕರಗಿಸ್ತದೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಎಲ್ಲೆಲ್ಲಿ ಈ ಕಲ್ಮಶಿದೆ ಅಲ್ಲೆಲ್ಲ ತೊಲಗಿಸುವಂತ ಅದ್ಭುತ ಮುದ್ರಾ ಇದು. ಓಕೆ, ಮತ್ತೆ ನಮ್ಮ ಶ್ವಾಸಕೋಶಗಳಲ್ಲಿ ಏನೇನು ಅನಾವಶ್ಯಕವಾಗಿರ್ತದೋ ಅದನ್ನು ತೊಲಗಿಸ್ತದೆ. ಓಕೆ, ನಮ್ಮ ದೊಡ್ಡ ಕರ್ಲಲ್ಲಿ ಯಾವುದೇ ಮಾಲಿನ್ಯವಿದ್ರೆ ಅದನ್ನು ಸಹ ತೊಲಗಿಸೋದು. ಪ್ರಧಾನವಾಗಿ ನಮ್ಮ ಮೈಂಡಲ್ಲಿ ಸೇರ್ಕೊಂಡಿರುವಂತಹ ನಕಾರಾತ್ಮಕ ಯೋಚನೆಗಳನ್ನು ಸಹ, ವ್ಯರ್ಥ ಯೋಚನೆಗಳು ಸಹ ತೊಲಗಿಸ್ತದೆ. ಅರ್ಥ ಮಾಡ್ಕೊಳ್ಳಿ, ಇಂಥ ಅದ್ಭುತ ಮುದ್ರೆ ಇದು ಅಲ್ವಾ. ಆಮೇಲೆ ನಮ್ಮ ದೇಹದಲ್ಲಿ ಎಕ್ಸೆಸ್ ಗ್ಯಾಸ್, ಅತಿಯಾದ ಗ್ಯಾಸ್, ಅಧಿಕ ಗ್ಯಾಸ್ ಎಲ್ಲಿಯಾದರೂ ಸೇರ್ಕೊಂಡಿದ್ರೆ ಅದನ್ನು ಸಹ ಹೋಗಲಾಡಿಸ್ತದೆ. ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಸ್ನೇಹಿತರೆ, ನಮ್ಮ ದೇಹವನ್ನು ಉತ್ತೇಜನ ಮಾಡುತ್ತೆ, ಎನರ್ಜೈಸ್ ಮಾಡುತ್ತೆ, ಮೆಂಟಲ್ ಸ್ಟ್ರೆಸ್ ಅನ್ನು ತೊಲಗಿಸ್ತದೆ. ಇದು ಮಾಡೋದು, ಈ ಮುದ್ರೆ ಮಾಡುವಂಥ ವಿಧಾನ. ಆಮೇಲೆ ನಮ್ಮ ದೇಹದಿಂದ ಅಂದ್ರೆ ಚರ್ಮದಿಂದ ನಮ್ಮ ದೇಹ ಒಳಗಡೆ ಇರುವಂತ ಟಾಕ್ಸಿನ್ಸ್ ಅನ್ನು, ವಿಷ ಪದಾರ್ಥಗಳನ್ನು ಚರ್ಮದಿಂದ ಆಚೆ ಕಡೆ ಕಲಿಸುವಂಥದ್ದು. ಚರ್ಮದಿಂದ, ಲಂಗ್ಸ್ ಇಂದ, ದೊಡ್ಡ ಕರ್ಲಿಂದ 3 ವಿಧಾನಗಳಲ್ಲಿ ಆಚೆ ಕಡೆ ಕಲಿಸುವಂತ ಅದ್ಭುತ ಪ್ರಕ್ರಿಯೆ ಈ ಕ್ಷೇಪಣಾ ಮುದ್ರಾ ಮಾಡತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಇದು ಮಾಡುವಂತ ವಿಧಾನ ಏನಪ್ಪಾ ಅಂತಂದ್ರೂ ನಾನು ತೋರಿಸ್ತೀನಿ. ಸೊ ಅದನ್ನು ಗಮನಿಸ್ಕೊಳ್ಳಿ. ಓಕೆ, ಆ ಮುದ್ರೆ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದು ಒಂದ್ಸರಿ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ, ಅಬ್ಸರ್ವ್ ಮಾಡಿ, ತಿಳ್ಕೊಳ್ಳಿ, ಇದನ್ನು ಅಭ್ಯಾಸ ಮಾಡಿ ನೋಡಿ. ಈ ರೀತಿಯಲ್ಲಿ ಎಲ್ಲ ಲಾಕ್ ಮಾಡ್ಕೊಳ್ಳಿ. ಓಕೆ, ಲಾಕ್ ಮಾಡ್ಕೊಂಡ್ಮೇಲೆ, ಲಾಕ್ ಮಾಡುವಾಗ ಈ ಎಡಗಡೆ ಇದೆಲ್ಲ ನೋಡಿ, ಎಡಗಡೆ ಹೆಬ್ಬೆರಳು ಕೆಳಗಡೆ ಇರಬೇಕು, ಮೇಲುಗಡೆ ರೈಟ್ ಹೆಬ್ಬೆರಳು ಬರಬೇಕಾಗತ್ತೆ. ಆಯ್ತಾ? ಆಮೇಲೆ ಈ ತೋರ್ಬೆರಳು ಇದೆಲ್ಲ, ತೋರ್ಬೆರಳು ನೇರವಾಗಿ ಈ ತರ ಟಚ್ ಮಾಡ್ಕೋಬೇಕು, ಒಂದಕ್ಕೊಂದು ಟಚ್ ಆಗುತ್ತೆ. ಆಯ್ತಾ? ನೋಡ್ಕೊಳ್ಳಿ, ಈಗ ಎಡಗಡೆ ಹೆಬ್ಬೆರಳು ಮೇಲೆ, ಬಲಗಡೆ ಹೆಬ್ಬೆರಳು ಬಂದಿದೆ, ಲಾಕ್ ಮಾಡಿದೆ. ಆಮೇಲೆ ತೋರ್ಬೆರಳು ಒಂದಕ್ಕೊಂದು ಟಚ್ ಆಗಿದೆ. ಇದು ಹೀಗಿಟ್ಕೊಂಡು, ಓಕೆ, ಹೀಗಿಟ್ಕೊಂಡು ಆರಾಮಾಗಿ ಮಳ್ಳಲ್ಲಿ ಇಟ್ಕೊಳ್ಳಿ. ಮಳ್ಳಲ್ಲಿ ಇಟ್ಕೊಂಡು ನಿಮ್ಮ ಶ್ವಾಸವನ್ನು, ಉಸಿರಾಟ ಒಂದು 3 ಬಾರಿ ದೀರ್ಘವಾಗಿ ತಗೊಂಡು ದೀರ್ಘವಾಗಿ ಬಿಡ್ಬೋದು. ಈ ತರ 3 ಬಾರಿ ಮಾಡಿ. ಆಮೇಲೆ ನಿಧಾನವಾಗಿ ನಡೀತಾ ಇರುವಂತ ಶ್ವಾಸವನ್ನು ಗಮನಿಸ್ತಾನೆ ಕೂತ್ಕೊಳ್ಳಿ ಬೇಕಾದ್ರೆ. ಇಲ್ಲ ನಿಮ್ಗೆ ಬೇರೆ ಬೇರೆ ಕೆಲಸ ಯಾವ್ದನ್ನ ನೀವು ತೊಡಗಿಸ್ಕೊಳ್ಳಿದ್ರೆ ಅದ್ರ ಮೇಲೆ ಕೇಂದ್ರೀಕರಣ ಮಾಡಿ, ತೊಂದರೆ ಇಲ್ಲ. ಆದ್ರೆ ಈ ರೀತಿಯಲ್ಲಿ ಮಾಡ್ಬೇಕು ಈ ಮುದ್ರಾ. ಅರ್ಥ ಆಯ್ತಾ? ಸೊ ಇದು ಕ್ಷೇಪಣಾ ಮುದ್ರಾ ಅಂತ ಕರಿತೀವಿ ನಾವು. ಇದು ಅದ್ಭುತವಾದ ಮುದ್ರಾ. ಪ್ರತಿಯೊಬ್ಬರು ಅಭ್ಯಾಸ ಮಾಡಿ ಇದರ ಫಲಿತ ಅನುಭವಿಸ್ಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು.